ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ ಈ ದಿನ ನಡೆದು ಹೋಗಿ ಬಿಡುತ್ತೆ ಅಂಥೇಳಿ ಯಾರೂ ಕೂಡ ಭಾವಿಸಿರಲಿಲ್ಲ. ದೇವರ ದರ್ಶನಕ್ಕೆ ಹೋಗ್ತಾ ಇರುವಂಥವ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೊಸಪೇಟೆ ಭಾಗದಲ್ಲಿ ತುಂಬ ಹೆಸರಾಂತ ದೇವರು ಆಗಿರುವಂಥ ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ಎಲ್ಲರೂ ಕೂಡ ಹೊರಟಿರುವಂಥವ್ರು. ಆದರೆ ದುರಂತದಲ್ಲಿ ಈ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತಾರೆ ಅಂಥೇಳಿ ಬಹುತೇಕ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಜೊತೆಗೆ ಈ ರೀತಿಯಾಗಿ ದುರಂತ ನಡೆದು ಹೋಗಿ ಬಿಡುತ್ತೆ ಅಂಥೇಳಿ ಯಾರೂ ಕೂಡ ಕನಸು ಕೂಡ ಕಂಡಿರಲಿಲ್ಲ. ಸ್ನೇಹಿತರೆ, ದೇವರ ದರ್ಶನಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದು ಹೋಗಿ ಒಟ್ಟು 7 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದೇನೆ. ಆ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಎಲ್ಲರೂ ಕೂಡ ಕೊನೆಯವರೆಗೂ ನೋಡಲೇಬೇಕಾದಂಥ ವಿಡಿಯೋ ಇದು. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮುನಿರಾಬಾದ್ ಸಮೀಪದ ತುಂಗಭದ್ರಾ ಸೇತುವೆ ಬಳಿ ನಡೆದಂತಹ ದುರಂತ ಇದು. ಈ ದುರಂತದಲ್ಲಿ ಸ್ಥಳದಲ್ಲೇ 6 ಜನ ಸಾವನ್ನಪ್ಪಿ ಬಿಡ್ತಾರೆ. ಆದರೆ ತೀವ್ರವಾಗಿ ಗಾಯಗೊಂಡಿರುವಂತಹ ವ್ಯಕ್ತಿ ಇದೀಗ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿರೋದ್ರಿಂದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಹಾಗೆ ಬಿಟ್ಟಿದೆ. ಅಂದಹಾಗೆ ಘಟನೆ ಏನು, ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಡೆದು ಹೋಗಿರುವಂತದ್ದು ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಘಟನೆ ನಡೆದಿರುವಂತಹದ್ದು ಮುನಿರಾಬಾದ್ ಸಮೀಪದ ತುಂಗಭದ್ರಾ ಸೇತುವೆ ಬಳಿ ನಡೆದಿರುವಂತಹ ದುರಂತ. ಒಟ್ಟು 19 ಜನ ಈ ಒಂದು ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಾ ಇರ್ತಾರೆ. ಟ್ರ್ಯಾಕ್ಟರ್ ಮುಂದೆ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಹಿಂದೆ ಬಂದಂತಹ ಕೊರಿಯರ್ ಸರ್ವಿಸ್ನ ಟ್ಯಾಂಕರ್ ಡಿಕ್ಕಿ ಹೊಡೆದು ಬಿಡುತ್ತೆ. ಆ ಸಂದರ್ಭಕ್ಕೆ ಟ್ರ್ಯಾಕ್ಟರ್ ಡ್ರೈವರು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಸಂಪೂರ್ಣವಾಗಿ ಕಂಟ್ರೋಲ್ ತಪ್ಪಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂಥ ಸೇತುವೆಗೆ ಟ್ರ್ಯಾಕ್ಟರ್ ಪಲ್ಟಿ ಆಗಿ ಬಿಡುತ್ತೆ. ಪಲ್ಟಿ ಆದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ 6 ಜನ ಸಾವನ್ನಪ್ಪಿ ಬಿಡ್ತಾರೆ. 6 ಜನರ ಪೈಕಿ ಮಗು ಕೂಡ ಆ ಸಂದರ್ಭದಲ್ಲಿ ಸಾವನ್ನಪ್ಪಿ ಬಿಡುತ್ತೆ. ಉಳಿದಿರುವಂಥ 13 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. 13 ಜನರ ಪೈಕಿ ಮತ್ತೊಬ್ಬರು ಸತ್ತೋಗಿ ಬಿಡ್ತಾರೆ. ಈಗ 12 ಜನರ ಪೈಕಿಯೂ ಕೂಡ ಇನ್ನೂ 4 ಜನರ ಜೀವನ ಚಿಂತಾಜನಕವಾಗಿದೆ ಎನ್ನುವಂತಹ ಮಾಹಿತಿ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೃತರನ್ನ ಗಮನಿಸೋದಾದ್ರೆ ಕೆಂಚಪ್ಪ, ಮಹಾಂತೇಶ್, ಭರತ್, ಸವಿತಾ, ಮಾರೇಶ್, ಗೌರಮ್ಮ ಮತ್ತು ಮಂಜಮ್ಮ ಅಂತೇಳಿ ಒಟ್ಟು 7 ಜನರು ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ಒಂದು ದುರಂತವನ್ನ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ಅಂತೇಳಿ ಅನಿಸಿಬಿಡುತ್ತೆ. ಸ್ನೇಹಿತರೆ, ಈ ಸಾವಿಗೆ ಈಡಾದಂಥವರು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಾರ್ಲಾಯನ ಹಳ್ಳಿಯ ಗ್ರಾಮದ ನಿವಾಸಿಗಳು ಅಂತ ಹೇಳಿ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆರಂಭದಲ್ಲಿ ನಾನು ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತವರು ಈ ಕೊಪ್ಪಳ ಭಾಗದಲ್ಲಿ ತುಂಬಾ ಹೆಸರಾಂತ ದೇವತೆ ಆಗಿರುವಂತಹ ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ಹೋಗ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳ ಹಿಂದಷ್ಟೇ ಜಾತ್ರೆ ಆರಂಭವಾಗಿದೆ. ದರ್ಶನವನ್ನು ಪಡೆದುಕೊಂಡು ಬರೋಣ, ದೇವರ ದರ್ಶನಕ್ಕೆ ಹೋಗಿ ಬರೋಣ ಅನ್ನುವ ರೀತಿಯಲ್ಲಿ ಈ ಎಲ್ಲರೂ ಕೂಡ ಹೊರಟು ಬಿಟ್ಟಿರ್ತಾರೆ. ಸಹಜವಾಗಿ ಹೊರಟಂತ ಸಂದರ್ಭ ಈ ರೀತಿಯಾಗಿ ದುರಂತ ನಡೆದು ಹೋಗಿ ಬಿಡುತ್ತೆ ಅಂತ ಹೇಳಿ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ರಾಷ್ಟ್ರೀಯ ಹೆದ್ದಾರಿ 50ರ ತುಂಗಭದ್ರಾ ಸೇತುವೆ ಮೇಲೆ ಈ ಒಂದು ದುರಂತ ನಡೆದು ಹೋಗಿ ಬಿಟ್ಟು ಈ ಒಂದು ದುರಂತ ನಡೆದಂತ ಸಂದರ್ಭದಲ್ಲಿ ಬಹುತೇಕ ರಾಷ್ಟ್ರೀಯ ಹೆದ್ದಾರಿ ಆಗಿರುವ ಕಾರಣದಿಂದಾಗಿ ಅಲ್ಲಿನ ಸಂಚಾರಕ್ಕೆ ಬೇರೆ ಬೇರೆ ವಾಹನಗಳಿಗೆ ಅಂತದೆಲ್ಲರಿಗೂ ಕೂಡ ಸಾಕಷ್ಟು ತೊಂದರೆ ಕೂಡ ಆಗಿತ್ತು. ಈಗ ಒಂದು ಹಂತಕ್ಕೆ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿರುವಂಥದ್ದು, ಈ ರೀತಿಯಾಗಿ ರಸ್ತೆ ದುರಂತಗಳು ನಡೆದು ಹೋಗಿ ಬಿಟ್ರೆ ಮುಂದೆ ಏನು ಮತ್ತೆ ಮುಂದಿನ ಕಾಲಗಳು ಹೇಗೆ ಬರ್ತಾವೆ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಇದೆಲ್ಲದಕ್ಕೂ ಕೂಡ ಬಹುತೇಕ ಕಾರಣಗಳು ಇರಬಹುದು. ರಸ್ತೆಯ ಸಮಸ್ಯೆ ಇರಬಹುದು, ಅಥವಾ ಹೆಚ್ಚಾಗ್ತಾ ಇರುವಂಥ ವಾಹನಗಳ ಸಮಸ್ಯೆ ಇರಬಹುದು, ಅಥವಾ ರ್ಯಾಶ್ ಡ್ರೈವಿಂಗ್ ಇರಬಹುದು, ಅಥವಾ ಇನ್ನಿತರ ಬೇರೆ ಬೇರೆ ಬೇಜಾನು ಕಾರಣಗಳು ಇದ್ದಾವೆ. ಆದರೆ ರಸ್ತೆ ದುರಂತವನ್ನು ತಡೆಗಟ್ಟೋದಕ್ಕೆ ನಮ್ಮ ಸರ್ಕಾರಗಳು ಏನಾದರೂ ಉಪಾಯವನ್ನು ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ಆ ಒಂದು ಅವಕಾಶವನ್ನು ಇವರು ಕೈಗೆತ್ತಿಕೊಳ್ತಾ ಇಲ್ಲ. ಸರ್ಕಾರದ ವಿಫಲತೆ, ಆಡಳಿತದ ವಿಫಲತೆ, ಇಂಥ ಒಂದು ಬೇಜವಾಬ್ದಾರಿಯ ಅಧಿಕಾರಿಗಳು ಇಂಥದ್ದೆಲ್ಲವೂ ಕೂಡ ಇರೋದ್ರಿಂದ ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿ ಬಿಡ್ತಾ ಇದ್ದಾವೆ. ಕೇವಲ ಇದು ಒಂದು ದುರಂತ ಅಲ್ಲ, ಬಹುತೇಕ ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಅನೇಕ ಜನ ಸಾವನ್ನಪ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಸ್ತೆ ಅಪಘಾತದಲ್ಲಿ 5 ಜನ, 6, 10 ಜನರವರೆಗೂ ಕೂಡ ಸಾವನ್ನಪ್ಪಿರುವಂಥ ದುರಂತ ನಮ್ಮ ರಾಜ್ಯದಲ್ಲಿಯೇ ನಡೆದು ಹೋಗಿರುವಂಥ ಉದಾಹರಣೆಗಳು ಬಹುತೇಕ ಸಾಕಷ್ಟಿದ್ದಾವೆ. ಯಾವುದೋ ಒಂದು 10 ವರ್ಷದಿಂದ ನಡೆದಿರುವಂಥ ದುರಂತಗಳಲ್ಲ, ಕಳೆದ ತಿಂಗಳ ಹಿಂದೆಯೇ ನಡೆದಿರುವಂಥ ದುರಂತಗಳು. ಒಂದು ವರ್ಷದಲ್ಲಿ ಗಮನಿಸ್ತಾ ಹೋದ್ರೆ ತುಂಬಾ ಭಯಾನಕವಾದಂತಹ ದುರಂತಗಳೇ ನಡೆದು ಹೋಗಿ ಬಿಟ್ಟಿದ್ದಾವೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ರೀತಿಯಾದಂತಹ ದುರಂತ ನಡೆದಂಥ ಸಂದರ್ಭದಲ್ಲಿ ಬಹುತೇಕ ಜನರಿಗೆ ದೇವರಿದ್ದಾರ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಯಾಕೆ ಅಂತಂದ್ರೆ ದೇವಸ್ಥಾನಕ್ಕೆ ತೆರಳ್ತಾ ಇದ್ದಂಥವರು, ಕಾಯಿ ಕರುಪ್ರ ಮಾಡಬೇಕಾದಂಥವರು, ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಇದ್ದಾನೆ, ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥವರು, ದೇವರು ಈ ರೀತಿಯಾಗಿ ಅವರನ್ನು ಕರೆದುಕೊಂಡು ಬಿಟ್ಟರೆ ದೇವರಿದ್ದಾನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನರಲ್ಲಿ ಮೂಡೋದಕ್ಕೆ ಪ್ರಾರಂಭ
ಪ್ರಾರಂಭಿಸಿ ಬಿಡುತ್ತೆ. ಹಾಗಂತೇಳಿ ನಾನು ಯಾವುದೋ ಒಂದು ಭಾವನೆಗೆ ಧಕ್ಕೆ ತರಬೇಕಾಗುವ ಕಾರಣದಿಂದಾಗಿ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಅಥವಾ ಈ ರೀತಿಯಾದಂಥ ಪ್ರಶ್ನೆ ಉಟ್ಕೊಳ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಬದಲಿಗೆ ದೇವರು ಅನ್ನುವಂಥದ್ದು ಒಂದು ನಂಬಿಕೆ, ಅದು ಅವರವರಿಗೆ ಬಿಟ್ಟಿರುವಂಥ ವಿಚಾರ. ಹಾಗಂತೇಳಿ ದೇವರೇ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ, ಹಾಗಂತೇಳಿ ದೇವರಿದ್ದಾನೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಬದಲಿಗೆ ನಾವೆಲ್ಲರೂ ಕೂಡ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ. ಆದರೆ ದೇವರು ಇದ್ದರೆ ನಿಜವಾಗ್ಲೂ ಅವ್ರನ್ನ ಸೇಫ್ ಮಾಡಬೇಕಿತ್ತಲ್ಲ ಅಂತ ಒಂದು ಕಡೆ ಪ್ರಶ್ನೆ ಬಿಟ್ಕೊಂಡು ಬಿಟ್ರೆ, ಒಂದು ಕಡೆ ಅವರದ್ದು ಅಲ್ಲಿಗೆ ಅಂತ್ಯ ಆಗ್ತಾ ಇತ್ತೇನೋ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ತಮ್ಮ ಕುಟುಂಬದ ಬಗ್ಗೆ ಆಗಲಿ ಅಥವಾ ತಮ್ಮ ಬಗ್ಗೆ ಆಗಲಿ ಕೆಲವೊಂದಿಷ್ಟು ಹರಕೆಗಳನ್ನು ಕಟ್ಟಿಕೊಂಡು ದೇವರು ನಮಗೆ ಒಳ್ಳೇದು ಮಾಡಲಿ ಅನ್ನುವಂಥ ನಂಬಿಕೆಯಲ್ಲಿ ಹೋಗ್ತಾ ಇದ್ದಂಥ ಜನ ಇದೀಗ ಈ ರೀತಿಯಾಗಿ ರಸ್ತೆ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಬಹುತೇಕ ಜನರು ಆ ಕಡೆ ಈ ಕಡೆ ಓಡಾಟವನ್ನು ಮಾಡ್ತಾ ಇರ್ತೀರಿ. ಒಂದು ಕಡೆ ನಾವು ಎಷ್ಟೇ ಸೂಕ್ಷ್ಮವಾಗಿ ಹೋಗ್ತಾ ಇದ್ದೀವಿ ಅಥವಾ ನಾವು ಎಷ್ಟೇ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸ್ತಾ ಇದ್ದೀವಿ ಅಂತಂದ್ರೂ ಕೂಡ ನಮ್ಮ ಮುಂದುಗಡೆ ಬರುವಂಥ ವಾಹನ ಚಾಲಕರು ಮಾಡುವಂಥ ಎಡವಟ್ಟಿನಿಂದ ಅಮಾಯಕ ಜನರ ಜೀವವೂ ಕೂಡ ಬಲಿಯಾಗಿ ಬಿಡುತ್ತೆ. ಸ್ನೇಹಿತರೆ, ರಸ್ತೆಗೆ ಇಳಿದಂಥ ಸಂದರ್ಭದಲ್ಲಿ ಅಥವಾ ನೀವು ಗಾಡಿಯನ್ನು ಚಾಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹುತೇಕ ಎಚ್ಚರದಿಂದಿರಿ. ಎಷ್ಟೇ ಎಚ್ಚರದಿಂದ ವಾಹನವನ್ನು ಚಾಲನೆ ಮಾಡ್ತಾ ಇದ್ರೂ ಕೂಡ ಈಗಿನ ಸಂದರ್ಭದಲ್ಲಿ ಅದು ಕಡಿಮೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ದುರಂತ ಇಡೀ ರಾಜ್ಯವನ್ನಷ್ಟೇ ಅಲ್ಲದೆ ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿ ಬಿಟ್ಟಿದೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. 4 ಜನರಂತೂ ಗ್ಯಾರಂಟಿ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ವೈದ್ಯರು ಕೂಡ ನೀಡ್ತಾ ಇದ್ದಾರೆ. ಒಟ್ಟು ಈ ಪೈಕಿ 7 ಜನ ಇಲ್ಲಿವರೆಗೂ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ಒಂದು ಸಾವಿನ ಸಂಖ್ಯೆ ಇಲ್ಲಿಗೆ ಸ್ಟಾಪ್ ಆದರೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ವೈಯಕ್ತಿಕವಾದಂಥ ಭಾವನೆ. ಅಂತಂದರೆ ಸಾವು ಒಂದು ಕ್ಷಣ ಬಂದು ಬಿಡುತ್ತೆ, ಆದರೆ ಅವರನ್ನೇ ನಂಬಿದಂಥ ಕುಟುಂಬ ಮುಂದೇನು ಮಾಡಬೇಕು? ಕುಟುಂಬದ ಪರಿಸ್ಥಿತಿ ಬೀದಿಗೆ ಬಂದು ಬಿಡುತ್ತೆ. ಈ ಒಂದು ಸರ್ಕಾರಗಳು ಇಂತಿಷ್ಟು ದುಡ್ಡು ಅಂತೇಳಿ ಘೋಷಣೆ ಮಾಡ್ತಾರೆ. ಆ ದುಡ್ಡುಗಳನ್ನ ಇಟ್ಕೊಂಡು ಸಂಪೂರ್ಣವಾಗಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯನಾ? ಬಹುತೇಕರು ತಂದೆ ತಾಯಿಗಳಿದ್ದರೆ ಸಾಕು, ಜೊತೆಗೆ ಮಕ್ಕಳಿದ್ರೆ ಸಾಕು, ನಮ್ಮ ಜೀವನವನ್ನು ಕಟ್ಕೊಂಡು ಬಿಡ್ತೀವಿ, ದುಡಿದು ಹೇಗೋ ಬದುಕನ್ನು ಕಟ್ಕೋಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಈ ರೀತಿಯಾಗಿ ಸಾವನ್ನಪ್ಪಿ ಬಿಟ್ಟರೆ, ಈ ರೀತಿಯಾಗಿ ದುರಂತಗಳೇ ನಡೆದು ಹೋಗಿಬಿಟ್ರೆ ಮುಂದೆ ಆ ಕುಟುಂಬಕ್ಕೆ ಆಶ್ರಯ ಆಗುವಂಥವರು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡಿಬಿಡುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮಗೆ ಸಂಕ್ಷಿಪ್ತವಾಗಿ ಮತ್ತೊಂದು ಸಾರಿ ನಿಮಗೆ ಅರ್ಥ ಆಗಬೇಕು ಅನ್ನುವ ರೀತಿಯಲ್ಲಿ ಹೇಳೋದಾದರೆ, ದೇವಸ್ಥಾನಕ್ಕೆ ಹೊರಟಂಥ ಸಂದರ್ಭದಲ್ಲಿ ಈ ಒಂದು ಟ್ರ್ಯಾಕ್ಟರ್ನಲ್ಲಿ 19 ಜನಗಳು ಹೋಗ್ತಾ ಇರ್ತಾರೆ. ಹಿಂದುಗಡೆಯಿಂದ ಒಂದು ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಕ್ಯಾಂಟರ್ ಡಿಕ್ಕಿಯ ರಭಸಕ್ಕೆ ಟ್ರ್ಯಾಕ್ಟರ್ ಬ್ಯಾಲೆನ್ಸನ್ನು ಕಳೆದುಕೊಂಡು ಬಿಡುತ್ತೆ. ಕಂಟ್ರೋಲ್ ತಪ್ಪಿ ಈ ಒಂದು ವ್ಯಕ್ತಿ ಸೇತುವೆಗೆ ಹೋಗಿ ಆ ಟ್ರ್ಯಾಕ್ಟರನ್ನು ಹಾಕಿ ಬಿಡ್ತಾನೆ. ಸ್ಥಳದಲ್ಲಿ 6 ಜನ ಸಾವನ್ನಪ್ಪಿ ಬಿಡ್ತಾರೆ. ಅದಾದ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಮತ್ತೋರ್ವರು ಸಾವನ್ನಪ್ಪಿ ಬಿಡುತ್ತಾರೆ. ಈಗ 4 ಜನರ ಜೀವನ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಇದೀಗ ಗೊತ್ತಾಗ್ತಾ ಇದೆ. ಈ ರೀತಿಯಾದಂಥ ದುರಂತ, ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರಣ ಇರಬಹುದು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ಇನ್ನಿತರ ಕುಟುಂಬಗಳಿಗೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ಬಹುತೇಕ ಪ್ರತಿದಿನ ವಾಹನವನ್ನು ನಾವು ಹತ್ಕೊಂಡು ಬಿಡ್ತೀವಿ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸುರಕ್ಷತೆ ಎಷ್ಟು ಮುಖ್ಯ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಾಗಲಿ. ಆ ಕಾರಣದಿಂದಾಗಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.